ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. Admission open now. ಇಸ್ರೇಲ್ ಲೆಬನಾನ್ ಮಧ್ಯೆ ಕದನ ವಿರಾಮ ಘೋಷಣೆ. ರಾತ್ರಿಯಿಂದಲೇ ಲೆಬನಾನ್ನಲ್ಲಿ ಕದನ ವಿರಾಮ ಜಾರಿಯಾಗಿದೆ. 10 ದಿನಗಳ ಕಾಲ ಕದನ ವಿರಾಮ ಘೋಷಿಸಿದ್ದಾರೆ ಟ್ರಂಪ್. ಅಮೆರಿಕದಲ್ಲಿ ಇಸ್ರೇಲ್ ಲೆಬನಾನ್ ಜನಪ್ರತಿನಿಧಿಗಳ ಚರ್ಚೆ ಆಗಿದೆ. ಟ್ರಂಪ್ಗೆ ಧನ್ಯವಾದ ಅರ್ಪಿಸಿದ್ದಾರೆ ಲೆಬನಾನ್ ಅಧ್ಯಕ್ಷ. ಇದರೊಂದಿಗೆ 10ನೇ ಯುದ್ಧ ನಿಲ್ಲಿಸಿದಂಥ ಹಿರಿಮೆ ನನ್ನದು ಅನ್ನೋ ಒಂದು ಮಾತನ್ನ ಟ್ರಂಪ್ ಹೇಳ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ 10ನೇ ವಿಶ್ವಯುದ್ಧವನ್ನು ನಿಲ್ಲಿಸಿದ ಕೀರ್ತಿ ನನ್ನದು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಜೊತೆಗೆ ಇಸ್ಲಾಮಾಬಾದ್ಗೂ ಕೂಡ ನಾನು ಹೋಗ್ತೀನಿ, ನಾವು ಮಾತುಕತೆಯ ಅಂತಿಮ ಹಂತದಲ್ಲಿ ಇದ್ದೀವಿ ಅನ್ನೋ ಒಂದು ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಎರಡರ ಬಗ್ಗೆ ಕೂಡ ವಿಶ್ಲೇಷಣೆಯನ್ನು ನೀಡೋದು. ಮಧುಸೂದನ್, ಈಗ ಮುಖ್ಯವಾಗಿ ಇರಾನ್ ಮತ್ತು ಅಮೆರಿಕದ ನಡುವೆ ಈಗ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆಗಿದೆ. ಈಗ ತೆರೆಮರೆಯಲ್ಲಿ ಶಾಂತಿ ಮಾತುಕತೆಗಳು ನಡೀತಾನೆ ಇವೆ. ಈಗ 2ನೇ ಸುತ್ತಿನ ಶಾಂತಿ ಮಾತುಕತೆ ನಡೀಬೇಕಾಗಿದೆ. ಈಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಹಸೀಮ್ ಮುನೀರ್ ಅವರು ಕೂಡ ಇರಾನ್ನ ರಾಜಧಾನಿ ತೆಹರಾನ್ಗೆ ಭೇಟಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಈಗ ಅಮೆರಿಕಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಆದ್ರೆ ಈಗ ಅಮೆರಿಕಕ್ಕೆ ಭೇಟಿಯನ್ನು ಕೊಟ್ಟು ಇರಾನ್ನ ಯಾವ ಸಂದೇಶವನ್ನು ಅಮೆರಿಕಕ್ಕೆ ತಿಳಿಸ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆದ್ರೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇರಾನ್ ಈಗ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ತನಗೆ ಅಂದ್ರೆ ಅಮೆರಿಕಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಒಪ್ಕೊಂಡಿದೆ. ಇದರಿಂದಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಶಾಂತಿ ಒಪ್ಪಂದ ಏರ್ಪಡುತ್ತೆ. ಈ ಒಪ್ಪಂದಕ್ಕೆ ಸಹಿ ಹಾಕಲಿಕ್ಕೆ ನಾನೇ ಖುದ್ದಾಗಿ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ತೆರಳುತ್ತೇನೆ, ನಾನೇ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಬಹುದು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಇರಾನ್ ಈಗ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಸಂಪೂರ್ಣವಾಗಿ ಅಮೆರಿಕಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಒಪ್ಕೊಂಡಿದೆಯಾ ಇಲ್ವಾ ಅನ್ನೋದನ್ನ ಇರಾನ್ ಹೇಳಬೇಕಾಗುತ್ತೆ. ಇರಾನ್ನ ಯಾವುದೇ ನಾಯಕರುಗಳು ಕೂಡ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ನಾವು ಅಮೆರಿಕಕ್ಕೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಅಥವಾ ಶಾಂತಿ ಒಪ್ಪಂದಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡು ಸಹಿ ಹಾಕ್ತೀವಿ ಅಂತ ಹೇಳ್ತಾ ಇಲ್ಲ, ಅಥವಾ ಕದನ ವಿರಾಮ ಶಾಶ್ವತವಾಗಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಹೀಗಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾದಂತಹ ಹೇಳಿಕೆಗಳನ್ನು ಬಹಳಷ್ಟು ಬಾರಿ ಕೊಟ್ಟಿದ್ದಾರೆ. ಆದರೆ ಮತ್ತೊಂದು ಪಕ್ಷವಾದಂತಹ ಇರಾನ್ ಕೂಡ ಇದ್ರ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಹಾಗಾಗಿ ಇರಾನ್ ಕಡೆಯಿಂದ ಯಾವುದೇ ಸ್ಪಷ್ಟನೆ ಆಗಲಿ ಅಥವಾ ಅಧಿಕೃತವಾದಂತಹ ಹೇಳಿಕೆಯನ್ನು ಬರ್ದೇನೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದನ್ನೇ ನಂಬಲಿಕ್ಕೆ ಆಗೋದಿಲ್ಲ. ಈಗ ಇರಾನ್ ಕೂಡ ಸಂಪೂರ್ಣವಾಗಿ ಈಗ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ನಾನು ತಯಾರಿಸೋದಿಲ್ಲ, ಯುರೇನಿಯಂ ಎನ್ರಿಚ್ಮೆಂಟ್ನ ಸಂಪೂರ್ಣವಾಗಿ ಅಮೆರಿಕಕ್ಕೆ ಕೊಡ್ತೇನೆ ಅಂತೇಳಿ ಇದುವರೆಗೂ ಕೂಡ ಹೇಳಿಲ್ಲ. ಹಾಗಾಗಿ ಇರಾನ್ ಹೇಳೋದ್ರ ಮೇಲೆ ಈಗ ಯುದ್ಧ ಮುಂದುವರಿಯುತ್ತಾ ಇಲ್ವಾ ನಿಲ್ಲುತ್ತಾ ಅನ್ನೋದು ಕೂಡ ಸ್ಪಷ್ಟವಾಗಿ ನಿರ್ಧಾರ ಆಗುತ್ತೆ. ಹಾಗಾಗಿ ಇರಾನ್ ಹೇಳಿಕೆ ಏನು, ಇರಾನ್ನ ನಿಲುವು ಏನು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಈಗ ಮುಖ್ಯವಾಗಿ ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕೂಡ ಘರ್ಷಣೆಗಳು ನಡೀತಾ ಇದ್ವು. ಲೆಬನಾನ್ನಲ್ಲಿ ಇರತಕ್ಕಂಥ ಹಿಜ್ಬುಲ್ಲಾ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಕೂಡ ಏರ್ ಸ್ಟ್ರೈಕ್ಗಳನ್ನು ನಡೆಸ್ತಾ ಇತ್ತು. ಆದರೆ ಅಲ್ಲಿ ಈ ಲೆಬನಾನ್ನ ನಾಗರಿಕರಿಗೆ ತೊಂದರೆ ಆಗ್ತಾ ಇತ್ತು ಮತ್ತು ಲೆಬನಾನ್ನ ಮಿಲಿಟರಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ಲೆಬನಾನ್ನ ಅಧ್ಯಕ್ಷ ಇಸ್ರೇಲ್ನ ಜೊತೆಗೆ ಶಾಂತಿ ಮಾತುಕತೆಯನ್ನು ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗಿದ್ರು. ಈ ಕಾರಣಕ್ಕಾಗಿ ನಾವು ಶಾಂತಿ ಮಾತುಕತೆ ನಡೆಸ್ತೇನೆ ಅಂತ ಹೇಳಿದ್ರು. ಈ ಕಾರಣಕ್ಕಾಗಿಯೇ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಇಸ್ರೇಲ್ನ ಪ್ರತಿನಿಧಿಗಳು ಮತ್ತು ಲೆಬನಾನ್ನ ಪ್ರತಿನಿಧಿಗಳ ನಡುವೆ ಶಾಂತಿ ಮಾತುಕತೆ ನಡೆದಿದೆ. ಹೀಗಾಗಿ ಮುಂದಿನ 10 ದಿನಗಳ ಕಾಲ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಹಿಜ್ಬುಲ್ಲಾ ಉಗ್ರರು ಈಗಲೂ ಕೂಡ ದಕ್ಷಿಣ ಲೆಬನಾನ್ನಲ್ಲಿ ಇರತಕ್ಕಂಥ ಇಸ್ರೇಲ್ನ ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ಗಡಿ ರೇಖೆಗೆ ಶಿಫ್ಟ್ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.